ಬನ್ನಿ ಈಗ ತಿರಾಮಿಸುನ ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ. ಐ ಹೋಪ್ ಚೆನ್ನಾಗಿರಲಿ ಅಂತ ಅನ್ಕೊಳ್ತಾ ಇದ್ದೀನಿ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಗೈಸ್. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆಲ್ಲ ರಿಯಲ್ ಅಲ್ಲ ಅಂತ ಫೀಲ್ ಆಯ್ತು ಅಷ್ಟೆ. ಬೂಟು ಒಂದು ಸ್ಪೂನ್ ತಿನ್ನೋದು ಒಂದು ಸ್ಪೂನ್ ಬೇಡ. ಇನ್ನೂ ತಿಂದೆ 3 ಸ್ಪೂನ್ ತಿಂತಿದ್ದೀನಿ. ಒಂದು ಸ್ಪೂನ್ ಹುಳಿ ಎಲ್ಲ ತಿಮ್ಮತ್ತೇನಜಿ ಗೋಲ್ಡ್ ಆಯ್ತಾನೆ. ಬಟ್ ನಮ್ಮಪ್ಪ ಬೇಡ ಬೇಡ ಅಂತಾರೆ. ಬಟ್ ಆದ್ರೂ ಅವರ ಪ್ರಯತ್ನ ಮೀರಿ ಒಂದು ಬೈಟ್ ತಿನ್ನಿಸ್ತೀನಿ. ದೊಡ್ಡ ಬಾಯ್ ಓಪನ್ ಮಾಡ್ತಿದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ವ್ಲಾಗ್. ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನೋಡ್ತಿದ್ವಿ, ಫುಲ್ ಫೇಮಸ್ ಒಂದು ಸ್ವೀಟು ತಿರಾಮಿಸುನ ಹೆಸರು ಅದು ತಿರಾಮಿಸು ಅಂತೆ. ಅದನ್ನ ಅದು ಡೆಸರ್ಟ್ ಅಂತೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿದ್ದು ಡೆಸರ್ಟ್ ಅಂದ್ರೆ ಮರುಭೂಮಿ ಅಂತ. ಬಟ್ ಇವಾಗೆಲ್ಲ ಡೆಸರ್ಟ್ ಅಂದ್ರೆ ಐಸ್ ಕ್ರೀಮ್ ಅಂತ. ಲೈಕ್ ಕಾಲೇಜ್ ಡೇಸ್ ಅಲ್ಲಿ ಗೊತ್ತಾಗಿದ್ದು ಡೆಸರ್ಟ್ ಅಂದ್ರೆ ಐಸ್ ಕ್ರೀಮ್ ಅಂತ. ಲೈಕ್ ಐಸ್ ಕ್ರೀಮ್ ಅಲ್ಲ, ಕೇಕ್. ಇಟ್ಸ್ ಎ ಟೈಪ್ ಆಫ್ ಕೇಕ್ ಅಂತ. ನಾವು ಮುಂಚೆ ಡೆಸರ್ಟ್ ಅಂದ್ರೆ ಸಾಕು ಮರುಭೂಮಿನ ಅನ್ಕೊಂತಿದ್ವಿ. ಬಟ್ ಇವಾಗ ಗೊತ್ತಾಯ್ತು ಮರುಭೂಮಿ ಅಲ್ಲ, ಇಟ್ಸ್ ಎ ಕೇಕ್ ಅಂತ. ಲೈಕ್ ಈಗ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾನು ತುಂಬಾ ವಿಡಿಯೋಸ್ ನೋಡಿದ್ದೀನಿ ಹಂಗಿದೆ ಹಿಂಗಿದೆ ಅಂತ ಇರೋರು. ಸೊ ನಾನು ಈಗ ಅದನ್ನ ಟ್ರೈ ಮಾಡೋಣ ಅಂತ. ಏನ್ ಬೇಕು ಅದಕ್ಕೆ? ಪನ್ನೀರು ಮತ್ತೆ ಫ್ರೆಶ್ ಕ್ರೀಮು, ಇನ್ನೇನೆ ಮಿಲ್ಕ್, ಕೋಕೋ ಪೌಡ್ರು, ಹನಿ ಎಲ್ಲ ಇದೆ. ಬನ್ನಿ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡೋಣ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ. ಈಗ ಹಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಅವರು ಲೈಕ್ ಈಸಿ ಬರೀ ಹೆಂಗೆ ಅಂದರೆ ಪನ್ನೀರು ಮತ್ತು ಮಿಲ್ಕ್, ಹನಿ ಮತ್ತು ಬ್ರೆಡ್, ಅದನ್ನು ಗ್ರೈಂಡ್ ಮಾಡ್ಬಿಟ್ಟು ಹಾಕಿ, ಬ್ರೆಡ್ ಅಲ್ಲ ಅದನ್ನು ನಾರ್ಮಲ್ ಈಸಿ ಸ್ಟೆಪ್ಪಲ್ಲಿ ಮಾಡಿದ್ರು. ಬಟ್ ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಬಟ್ ಕಂಡೆನ್ಸ್ಡ್ ಮಿಲ್ಕ್ ಲೈಕ್ ಫ್ರೆಶ್ ಕ್ರೀಮ್ ಹಾಕ್ತೀವಿ. ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ. ಲೈಕ್ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಯಾಕೋ ಒಂಥರ ಇರಿಟೇಷನ್ ಆಗ್ತೈತೆ ಕಣ್ಣಲ್ಲಿ. ಏನೇ ಮಾಡ್ತಿದ್ಯಾ? ಈಗ ಈ ತಿರಾಮಿಸು ಮಾಡ್ಬಿಟ್ಟು ಹಂಗೆ ಪಟ್ಟಂತ ಇದಕ್ಕೆ ಹೋಗ್ಬೇಕು, ತುಮಕೂರ್ಗೆ ಹೋಗ್ಬೇಕು, ನಮ್ಮ ದೊಡ್ಡಮ್ಮ ಮನೆಗೆ. ಮದುವೆ ಆದಾಗಿಂದ ಕರೀತಾ ಇದ್ರು, ಹೋಗಿರ್ಲಿಲ್ಲ. ಎಲ್ಲರಿಗೂ ರಜೆ ಇದೆ, ಅದಕ್ಕೆ ಇವಾಗ ಸಂಜೆ ಹೋಗ್ತೀವಿ. ಅದಕ್ಕೆ ಮುಂಚೆ ತಿರಾಮಿಸು ಮಾಡಿ ಟೇಸ್ಟ್ ಮಾಡೋಣ ಬನ್ನಿ. ನಮ್ಮ ಹತ್ರ ಇದೆ ಬ್ರೌನ್ ಬ್ರೆಡ್, ಹನಿ. ನಮ್ಮ ಹತ್ರ 200 ಗ್ರಾಮ್ ಪನ್ನೀರ್ ಇದೆ ಮತ್ತು ಫ್ರೆಶ್ ಕ್ರೀಮ್ ಇದೆ. ಆ್ಯಕ್ಚುಲಿ ಕೋಕೋ ಪೌಡ್ರ್ ತರೋದು ಮರ್ತೋಗ್ಬಿಟ್ಟೆ. ಅದಕ್ಕೆ ಮನೇಲಿ ಬೂಸ್ಟ್ ಇದೆ, ಮನೇಲಿ ಬೂಸ್ಟ್ ಇರೋದನ್ನ ಬೂಸ್ಟ್ ಹಾಕ್ತೀವಿ. ನೋಡೋಣ, ಟ್ರೈ ಮಾಡೋಣ ಹೆಂಗೆ ಬರುತ್ತೋ. ನೋಡಿ ಗೈಸ್, ಕೋಪ ಮಾಡ್ಕೊಂಬಿಟ್ಟವಳೆ, ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ತ್ರಿಷಾ ಮಾತಾಡ್ತೀಯ? ಮಾತಾಡಲ್ಲ. ತ್ರಿಷಾ ಆವಾಗ್ಲಿಂದ ಮಾತಾಡ್ಸ್ತಿದ್ದೀನಿ ಗೈಸ್, ಯಾಕೋ ಕೋಪ ಮಾಡ್ಕೊಂಬಿಟ್ಟವಳೆ. ಅವಳಿಗೋಸ್ಕರ ಒಂದು ಸಾಂಗ್ ಹೇಳ್ತೀನಿ. ಕೋಪ ಬಿಡು, ನಗುವ ವರ ಕೊಡು. ಜಾಸ್ತಿ ಮಾತಾಡ್ತಿದ್ರೆ ಐರನ್ ಬಾಕ್ಸ್ ಸಿಕ್ಬಿಡ್ತಾಳೆ ಗೈಸ್. ಇಲ್ಲಿಂದ ಫಸ್ಟ್ ಹೋಗ್ಬಿಡೋಣ. ನೋಡ್ರಿ ನಗು ನಿಜ ಅಂತ ನಗ್ತಾ ಇದ್ದಾಳೆ. ಇಸ್ಮಾಯಿಲ್ನೆಲ್ಲ ನೋಡೋಂಗೈತಲ್ಲ. ಸೊ ಗೈಸ್, ಈಗ ಪನ್ನೀರ್ನ ಸ್ವಲ್ಪ ಗ್ರೈಂಡ್ ಮಾಡಿಕೊಡೋಣ. ಟೂ 200 ಗ್ರಾಮ್ ಪನ್ನೀರ್ ಹಾಕ್ತಿದ್ದೀವಿ. ಸೀರಿಯಸ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಒಂದು ಟೈಮ್. ಫುಲ್ ಹಾಕ್ಬಿಡ್ಲಾ? ಇದಕ್ಕೆ ಸಾಕಲ್ಲ? ಸಾಕಾ? ಕರ್ಡ್ ಹಾಕ್ಬೇಕಲ್ಲ? ಸ್ವಲ್ಪ ಕರ್ಡ್ ಹಾಕ್ತೀವಿ, ಸಾಕನ್ನೇ ಅಲ್ಲ? ಸೊ ಫೈನಲಿ ವಿ ಹ್ಯಾವ್ ಟು ಗ್ರೈಂಡ್ ದಿಸ್. ಇಷ್ಟಲ್ಲ ಹನಿ, ಮಿಲ್ಕ್, ಹನಿ ನೀನೇ ಅಲ್ಲ ನಾನು ಹನಿ. ನಿನ್ನ ಇದೇನು ಹಾಕ್ಲಿ? ನೀನು ನನ್ನ ಪಕ್ಕ ಇದ್ರೇನೆ ಸ್ವೀಟು, ಇನ್ನಿದ್ಯಾಕೆ ಹಾಕ್ಲಿ? ಸಾಕಿದೆಲ್ಲ ಡ್ರಾಮಾಗಳು. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಸಾಕಲ್ಲ?
ಹ್ಮ್ ಪತಂಜಲಿ. ಇನ್ನ ಸ್ವಲ್ಪ ಹಾಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸ್ವಲ್ಪ ಮಿಲ್ಕು. ಕರೆಂಟೇ ಹೋಯ್ತು ಗೈಸ್. ಬಾಯ್ಲ್ ಮಾಡು ನೀನು. ಅದ್ರಲ್ಲಿ ತಗೊಳ್ಳಿಲ್ಲ ಇದು ಲೈ ಇದ್ರಲ್ಲಿ ಅದು ಹಚ್ಚೋದು ಬ್ರೆಡ್ ಅದ್ರಲ್ಲಿ ಹಚ್ತಾರೇನು ತಿರಾಮಿಸು ಥರ ಇರುತ್ತಿಲ್ಲ, ತಿರ್ಗಾ ಪ್ಲೇಟ್ ತಿರುವಾಕೋ ಥರ ಇರುತ್ತೆ ನೋಡೋಣ. ಅದು ರೆಸಿಪಿ ನಾವು ಏನೋ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋ ರೆಸಿಪಿಯಲ್ಲಿ ಮಾಡ್ತಿರೋದು. ಬಾಕ್ಸ್ ಯಾವುದು ಸಿಕ್ಕಿಲ್ಲ, ಅದಕ್ಕೆ ಇದು ಐಸ್ ಕ್ರೀಮ್ ಬಾಕ್ಸ್ ಸಿಕ್ಕಿದೆ. ಐಸ್ ಕ್ರೀಮ್ ಬಾಕ್ಸ್ಗೆ ಹಾಕಿರ್ತೀವಿ. ಎಲ್ಲ ಕಲ್ಸೋದೆಲ್ಲ ತೋರಿಸ್ತಾನೆ. ಕಾಫಿ ಆರ್ಡರ್. ಇದನ್ನ ಪೋರ್ ಮಾಡು. ಫಸ್ಟ್ ಇದು ಹಾಕ್ಬೇಕಾ? ಹಾ ಇನ್ನು ಟ್ರೈ ಮಾಡ್ತಿದೀವಿ, ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಚಾಕೋ ಪೌಡರ್ ಇಲ್ಲ ಅಂತ ನಾವು ಬೂಸ್ಟ್ ಹಾಕ್ತಿದ್ದೀವಿ, ಟೇಸ್ಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಫಿನಿಶಿಂಗು ನೋಡೋಣ, ಆಮೇಲೆ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ. ಸೊ ಕರೆಕ್ಟಾಗಿ ಇನ್ನು 1 hour ಈ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. 1 hour ಬಿಟ್ಟು ನೋಡೋಣ. ಬಟ್ ಕರೆಂಟ್ ಇಲ್ಲ, ಅಷ್ಟೊತ್ತು ಬೇಗ ಬರ್ಬೋದು ಕರೆಂಟು. 1 hour ಬಿಟ್ಟಾದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ನನಗೇನೋ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ, ಯಾಕಂದರೆ ಲೈಕ್ ಅದು ರೀಲ್ಸ್ ನೋಡಿ ಮಾಡಿರೋದು. ನೋಡೋಣ ಹೆಂಗೆ ಬರುತ್ತೋ ಅಂತ. ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ. ಬನ್ನಿ, 1 hour ಮೇಲೆ ಆಗಿದೆ. ಬನ್ನಿ ಈಗ ತಿರಾಮಿಸನ್ನ ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ. ಐ ಹೋಪ್ ಚೆನ್ನಾಗಿರಲಿ ಅಂತ ಅನ್ಕೊಳ್ತಾ ಇದ್ದೀನಿ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಗೈಸ್. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಗೈಸ್. ಸೊ ಗೈಸ್, ನೋಡ್ತಾ ಇದ್ರೇನೆ ಒಂಥರ ಅನಿಸ್ತೈತೆ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಗೈಸ್. ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಬಟ್ ನಾವು ಟ್ರೈ ಮಾಡೋಣ, ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಫಸ್ಟ್ ಬೈಟ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಸೂಳಿ ಹನಿ ಹಾಕು. ಇನ್ನ ಡೋಂಟ್ ಟ್ರೈ ದಿಸ್ ಹೋಮ್ ಅಂದ್ಬಿಟ್ಟು ಯಾಕೆ ತಿಂತಿದ್ಯಾ? ಚೆನ್ನಾಗೈತೆ, ಮರ ಮಸೂರಿ ಟೇಸ್ಟ್ ಜಾಸ್ತಿ ಬರೋದು. ಪರವಾಗಿಲ್ಲ, ಮಾಡ್ಕೊಂಡು ತಿನ್ರಿ ಗೈಸ್. ಏನು ಗೊತ್ತಾ, ಲೈಕ್ ಕಾಫಿ ಪುಡಿ ಫ್ಲೇವರ್ ಹೊಡಿತಾ ಇದೆ, ಮತ್ತು ಪನ್ನೀರ್. ಲೈಕ್ ಇದು ರೇಟಿಂಗ್ 10ಗೆ ಎಷ್ಟು ಕೊಡ್ಬೋದು ಅಂದರೆ 4 ಕೊಡ್ಬೋದು ಅಷ್ಟೇ ಗೈಸ್. ತಿನ್ಬೋದು ಅಂದ್ರೆ ಲೈಕ್ ಒಗ್ರೊಗ್ರು ಆ ಥರ ಏನಿಲ್ಲ, ತಿನ್ಬೋದು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇನು ಚೆನ್ನಾಗಿಲ್ಲ. ಆ್ಯಕ್ಚುಲಿ ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಿ ಮಾಡಿದ್ದಲ್ವ, ಸೊ ಅದಕ್ಕೆ ಈ ಥರ ಬಂದಿದೆ. ಅದರಲ್ಲಿ ಸುಮ್ಮನೆ ಸಿಂಪಲ್ ಸ್ಟೆಪ್ಪಲ್ಲಿ ಮಾಡಿದ್ರು, ನಾವು ಅದೇ ಸಿಂಪಲ್ ಸ್ಟೆಪ್ ಯೂಸ್ ಮಾಡಿದ್ವಿ. ತಿರ್ಗಾ ಅಷ್ಟೇ, ನಾವು ಅದು ಬರೀ ಮಿಲ್ಕು ಮತ್ತು ಕರ್ಡು ಪನ್ನೀರ್ ಹಾಕಿ ಗ್ರೈಂಡ್ ಮಾಡಿದ್ರು. ಬಟ್ ನಾವು ಫ್ರೆಶ್ ಕ್ರೀಮ್ ಹಾಕಿದ್ವಿ. ಬಟ್ ಇನ್ನೂ ಅದೇನೋ ಚೀಸಲ್ಲಿ ಹಾಕ್ಬೇಕಂತೆ, ಅವಾಗೇ ಅಂತ ಸಕ್ಕತ್ತಾಗಿ ಬರೋದು. ಬಟ್ ಆದರೂ ಅದರಲ್ಲಿ ರೀಲ್ಸಲ್ಲಿ ತೋರಿಸೋದು ನೋಡೋಕೆ ಸಕ್ಕತ್ತಾಗಿತ್ತು ಅಷ್ಟೇ. ಬಟ್ ಟೇಸ್ಟ್ ಈ ಥರ ಬರೋಲ್ಲ. ಅದಕ್ಕಿನ್ನೂ ನೀವು ಶುಗರ್ ಸಿರಪ್ ಏನೇನೋ ಆ್ಯಡ್ ಮಾಡಿದ್ರೆ ಮಾತ್ರ ಅದು ಫೈನಲ್ ಟೇಸ್ಟಿಯಾಗಿ ಬರೋದು, ಒರಿಜಿನಲ್ ತಿರಾಮಿಸು ಥರ ಬರೋದು. ಬಟ್ ಓಕೆ, ಇದು 10 out of 4 ಅಷ್ಟೇ ಗೈಸ್. ತ್ರಿಷಾ, ಟೇಕ್ ಎ ಬೈಟ್, ಸ್ಮಾಲ್ ಬೈಟ್. ತಿನ್ನ ತಿರುಗಿಸ್. ಚೆನ್ನಾಗಿ ಗೊತ್ತಾಯ್ತೇನಾ? ಟೇಸ್ಟ್ ಮಾಡು ಇನ್ನು. ಸೊ ಗೈಸ್, ಒಂದು 3-4-5 ಸ್ಪೂನ್ ತಿಂದೆ, ತಿನ್ನಕ್ಕಾಯ್ತಿಲ್ಲ. ಈಗ ನಮ್ಮ ಅಪ್ಪನ ಕೊಡ್ತೀನಿ.
ಗೈಸ್ ಇದಕ್ಕೆ ಎಷ್ಟಾಯ್ತು ಅಂದ್ರೆ 250 rupees ಆಯ್ತು ಇದಿಷ್ಟೆಲ್ಲ ತರಿಸಿ ಇದು ಮಾಡೋಕ್ಕೆ. ವೇಸ್ಟ್ ಆಫ್ ಮನಿ. ವೇಸ್ಟ್ ಆಫ್ ಮನಿ ಅಲ್ಲ, ಬಟ್ ಅಟ್ಲೀಸ್ಟ್ ಟ್ರೈ ಮಾಡಿದ್ವಲ್ಲ. 250 rupees ಬದಲು ಏನದು ಐಸ್ ಕ್ರೀಮ್ ಸರ್ ತಗೊಂಡು ಸಿನಿಮ್ಯಾಟಿಕಲ್ ಮಾಡ್ತಿದ್ಯಾ ತಿಂದಿದ್ರೆ ಸಖತ್ತಾಗಿರೋದು ಅಲ್ಲ ಗುಂಡ. 50 rupees ಏನದು ಐಸ್ ಕ್ರೀಮ್ ಆದ್ರೂ ತಗೊಂಡ್ ಬಂದು ತಿನ್ಬೋದಾಗಿತ್ತು. ಇವನ್ ಸುಮ್ನೆ ವೇಸ್ಟ್ ಮಾಡಿದಾನೆ ಮನಿನ ಅಷ್ಟೇ. ವೇಸ್ಟ್ ಮಾಡಿದ್ಯಾ ಮನಿನ. 250ಗೆ ಆರಾಮಾಗಿ ಐಸ್ ಕ್ರೀಮ್ ತಗೊಂಡ್ ಬಂದು ನಿಮ್ದಿಯಾಗಿ ತಿನ್ಬೋದಾಗಿತ್ತು. ಇವನ್ನೆಲ್ಲ ವೇಸ್ಟ್ ಮಾಡಿ. ಈಗ 250 ಹಾಕ್ತೀಯಾ? 250 ಹಾಕ್ತೀನಂತೆ, ನೀನ್ 250 ಹಾಕೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈಗ ಗೈಸ್ ನಮ್ಮ ಅಪ್ಪಗೆ ಟೇಸ್ಟ್ ಮಾಡಿಸ್ತಾ ಇದ್ದೀನಿ, ಬಟ್ ನಮ್ಮ ಅಪ್ಪ ಬೇಡ ಬೇಡ ಅಂತಾರೆ. ಬಟ್ ಆದ್ರೂ ಅವರ ಪ್ರಯತ್ನ ಮೀರಿ ಒಂದು ಇದು ಆ ಸೈಡ್ ಲೈಟ್ ಐತಿ ಕರೆಕ್ಟ್ ಮಾಡೋದು. ಇಲ್ಲ ಚೆನ್ನಾಗಿ ಬರ್ತೈತೆ ಬಿಡು. ಸೊ ಒಂದು ಬೈಟ್ ತಿನ್ನಿಸ್ತೀನಿ. ದೊಡ್ಡ ಬಾಯ್ ಓಪನ್ ಮಾಡ್ತೈತಿ. ಹೆಂಗೈತಪ್ಪ? ಚೆನ್ನಾಗಿದೆ. ನಿಜ ಹೇಳು. ಕಾಫಿ ಬೈಟ್ ತರ ಇದೆ. ಕಾಫಿ ಬೈಟ್ ಚಾಕ್ಲೇಟ್ ತಿಂತಿದ್ವಲ್ಲ ಆ ಟೇಸ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಎಷ್ಟು ರೇಟಿಂಗ್ಸ್ ಎಷ್ಟು ಕೊಡ್ತೀಯಾ 10ಗೆ? 10ಗೆ ಎಷ್ಟು ಕೊಡ್ತೀಯಾ? 8. ನಂದು 4 ಗೈಸ್. ನಾವು ಅಮ್ಮ ತಿಂತಾ ಇಲ್ಲ. ನನ್ ಟೇಸ್ಟ್ ಇಷ್ಟ ಆಗಿಲ್ಲ. ನಂಗೆ ಟೇಸ್ಟ್ ಇಷ್ಟ ಆಗಿಲ್ಲ. ಒಂದ್ಸರಿ ಟೇಸ್ಟ್. ನನಗೆ ಟೇಸ್ಟ್ ಅಷ್ಟು ಇಷ್ಟ ಆಗಿಲ್ಲ ಗೈಸ್. ನಾನು 3 ಕೊಡ್ಬೋದು ಅಷ್ಟೇ. ಏನೇ 3 ಕೊಡ್ಬೋದು ಅಷ್ಟೇ. 10ಗೆ 3 ಅಂತ. ನಂಗೇನು ಅಷ್ಟು ಟೇಸ್ಟ್ ಇಷ್ಟ ಆಗಿಲ್ಲ. ಕರ್ಡ್ ಫ್ಲೇವರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಕಾಫಿ ಕುಡಿಯಜಿ, ಒಂದ್ ಸ್ಪೂನ್ ತಿನ್ನಜೆ, ಏನಾಗಲ್ಲ ತಿನ್ನಜೆ, ಯಾವ್ದು ಇಲ್ಲ ಇಲ್ಲಜೆ, ಒಂದ್ ಸ್ಪೂನ್ ತಿನ್ನಜೆ, ತಿನ್ನಜೆ ಒಂದ್ ಸ್ಪೂನ್ ಬೇಡ. ಇನ್ನು ತಿಂದೆ 3 ಸ್ಪೂನ್ ತಿನ್ಸಿದ್ದೀನಿ. ಒಂದ್ ಸ್ಪೂನ್ ಹುಳಿ ಎಲ್ಲ ತುಂಬಾ ತಿನ್ನಜೆ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ತಿರಾಮಿಸಿನ ಕತೆ ಎಲ್ಲ ವ್ಯತ್ಯಯ ಆಗೋಯ್ತು. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ. ಬಟ್ ಇಟ್ಸ್ ಓಕೆ. ನಮಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆಲ್ಲ ರಿಯಲ್ ಅಲ್ಲ ಅಂತ ಫೀಲ್ ಆಯ್ತು ಅಷ್ಟೇ. ಆಫ್ ಮಾಡ್ತೀವಿ. ಸೊ ಗೈಸ್ ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಗೈಸ್.